ನಮ್ಮೋಳು ಈ ಥರ ಫೋನಿಗೆ ಬಿಟ್ಟರು ರೀಲ್ಸ್ಗಳು ಮಾಡ್ತೈತೆ. ಹಲೋ ಹಲೋ ಅಲ್ಲಿ ಇವಾಗ ಏನು ಮಾಡಿರೋದು ಅಂತಂದರೆ ನಾವಿಬ್ಬರು ಸೇರಿ ನೂಡಲ್ಸ್ ಮಾಡಿದ್ವಿ. ಇದು ವೆಜ್ ನೂಡಲ್ಸ್ ನೋಡಿ. ಇವಾಗ ಯಾವ ಥರ ಕಾಣ್ತಾ ಇದೆ, ಇವಾಗ ಒಂಥರ ಸೆಕೆಂಡ್ ಹ್ಯಾಂಡ್ಲು ಹೊಸದು ಅನ್ನಿಸ್ತಾ ಇಲ್ಲ. ಫೈನಲಿ ಇವಾಗ ಐಡಿಯಾ ಸಿಕ್ಬಿಡ್ತು ನೋಡಿ, ತೋರಿಸ್ತೀನಿ ಯಾವ ಥರ ಪಾಚಿ ಇದೆ ಅಂತ. ಒಳಗೆ ಇದ್ರಲ್ಲಿ ಅಷ್ಟೊಂದಿಲ್ಲ. ಇಲ್ಲಿ ಬ್ರಷ್ ಹೋಯ್ತಾ ಇಲ್ಲ, ಅದೇನು ಮಾಡಿದ್ರು ಆಗ್ತಾ ಇಲ್ಲ. ಇದನ್ನ ಹೆಂಗೆ ಕ್ಲೀನ್ ಮಾಡ್ತೀನಿ ನೋಡಿ. ಇವಾಗ ಐಡಿಯಾ ಸಿಕ್ತು ಫೈನಲಿ. ಇವತ್ತು 100% ಕ್ಲೀನ್ ಆಗುತ್ತೆ. ಇವಾಗ ಏನು ಮಾಡ್ತೀನಿ ನೋಡಿ, ಯಾವ ಥರ ಇದು ವಿಲೇಜ್ ಸ್ಟೈಲ್ ಕ್ಲೀನಿಂಗ್. ಏನು ಐಡಿಯಾ ಅಂತಂದರೆ ಮರಳು ತಂದಿದ್ದೀನಿ ವೈಟ್ ಕಲರು, ಇದು ಹಳೆ ಬ್ಲ್ಯಾಕ್. ಇದು ಇದ್ರಲ್ಲಿ ಹಾಕ್ಬಿಟ್ಟು ಇವಾಗ ಲೈಟಾಗಿ ಸೋಪ್ ಹಾಕ್ಬಿಟ್ಟು ಶೇಕ್ ಮಾಡಿದ್ರೆ ಫುಲ್ಲು ವಾಶ್ ಆಗಬೇಕು. ಇವಾಗ ಲೈಟಾಗಿ ಸೋಪ್ ಹಾಕೋಣ. ವಾವ್, ಫೈನಲಿ ತೋರಿಸ್ತೀನಿ ನೋಡಿ, ಕ್ಲೀನ್ ಆಗಿರುತ್ತಾ ಇಲ್ಲ ಅಂತ ನೋಡೇ ಬಿಡೋಣ. ಇವಾಗ ಚೆಕ್ ಮಾಡಬೇಕು. ನೋಡಿ ನೋಡಿ ನೋಡಿ, ವೆಯ್ಟ್ ಆ್ಯಂಡ್ ಸಿ. ಆವಾಗಲೇ ತೋರಿಸಿದ್ನಲ್ಲ, ಅದು ಇವಾಗ ಕಾಣಲ್ಲ. ಯಾಕಂದರೆ ಇವಾಗ ಪಕ್ಕ ಪರ್ಫೆಕ್ಟ್ ವಾಶ್ ಆಗಿದೆ ನೋಡಿ. ಆವಾಗಲೇ ಈ ಕಡೆ ಇಲ್ಲಿ ಪಾಚಿ ಇತ್ತು, ಇವಾಗ ಫುಲ್ ಪಾಚಿ ಎಲ್ಲ ಕ್ಲೀನ್. ಇನ್ನು ಮಸ್ತಾಗಿ ವಾಶ್ ಆಗ್ಬಿಡ್ತೀವಿ ಇವಾಗ. ಇದರಿಂದ ಇದಕ್ಕೆ ಶಿಫ್ಟು. ಸುಮ್ಮನೆ ಯಾಕೆ ಒಳಗೆ ಚಲ್ಲೋಣ, ಪಾಚಿ ಚಲ್ಲೋಣ ಅಲ್ವಾ. ಇವಾಗ ಎಲ್ಲೂ ಪಾಚಿ ಇಲ್ಲ, ಇಷ್ಟು ಪರ್ಫೆಕ್ಟಾಗಿ ವಾಶ್ ಆಗಿದೆ, ಎಲ್ಲೂ ಪಾಚಿ ಕಾಣ್ತಾ ಇಲ್ಲ ಇವಾಗ. ಇನ್ನು ನೆಕ್ಸ್ಟು ಇನ್ನು 4 ಸೇಮ್ ಇದೇ ಪ್ರೊಸೀಜರಲ್ಲೇ ತೊಳಿಬೇಕು. ಅವಾಗಿಂದ ಹಿಂಸೆ ಆಗಿತ್ತು, ಇವಾಗ ಈಸಿ ಆಯಿತು. ನೆಕ್ಸ್ಟ್ ಒನ್ ಇದರಲ್ಲಿ ಮೇಲ್ಮೇಲೆ ಐತೆ, ಇದನ್ನು ಸೇಮ್ ಹಂಗೆ ವಾಶ್ ಮಾಡಿದ್ರೆ ಸರ್ ಹೋಯ್ತೆ. ಇದು ಕೆಳಗಡೆ ಗಲೀಜಿಲ್ಲ ಅಷ್ಟೊಂದು, ಮೇಲ್ಗಡೆ ಗಲೀಜ್ ಐತೆ, ಅದಕ್ಕೆ ಈ ಪೊಸಿಷನಲ್ಲಿ ಹಿಂಗೆ ಅಲ್ಲಾಡ್ಸೋಣ. ಹೊಸ ಥರ ಆಯ್ತು ಇದಂತೂ ಪಕ್ಕ ನೋಡಿ, ಹೊಸ ಬಾಟ್ಲ್ ಥರ ಆಯಿತು. ಇವಾಗ ಈ ಬಾಟ್ಲಿಗೂ ಜೀವ ಬಂತು. ಅವಾಗಲೇ ಸಪ್ತೆ ಹೋಗಿತ್ತು, ಬ್ಲ್ಯಾಕ್ ಆಗಿ ಪಾಚಿ ಹಿಡ್ಕೊಂಡು. ಓಕೆ, ಎಷ್ಟು ಕ್ಲೀನಾಗಿದೆ ಅಂತಂದ್ರೆ ಅದು ಸಖತ್ ಇಷ್ಟ ಆಯಿತು. ಹೆಂಗೆ ತೊಳೆಯೋದು ಕ್ಲೀನ್ ಹೆಂಗೆ ಮಾಡೋದು ಅಂದ್ಕೊಂಡಿದ್ದೆ, ಐಡಿಯಾ ಸಿಕ್ಬಿಡ್ತು. ಕೈ ನೋವು ಬಂದ್ಬಿಡ್ತು ಅಲ್ಲಾಡಿಸಿ. ಇನ್ನೆರಡು ಬಾಟ್ಲಿದೆ, ಅದು ತೊಗೊಂಬಂದ್ಬಿಡ್ತೀನಿ. ಇದ್ರ ಕೆಲಸನ ಮುಗೀತು. ಇದು ಫಸ್ಟ್ ಕ್ಲಾಸ್ ವಾಶ್ ಆಯಿತು. ಇವಾಗ ಇದ್ರ ಯಾವ ಥರ ಚೆಕ್ ಮಾಡೋಣ. ಇವಾಗ ಎಲ್ಲೆಲ್ಲಿ ಪಾಚಿ ಲಾಕ್ ಆಗಿದೆ ಅಂತ ನೋಡಿ. ವಾಶ್ ಆಗಿರುತ್ತೆ ಅದು, ಅವಾಗಲೇ ಸ್ವಲ್ಪ ಮಾಡಿದ್ದೆ. ಇವಾಗ ಇದಕ್ಕೆ ಶಿಫ್ಟು. ಗೋ ಸಾಕ್ರಿ ಸರ. ಜೀವನ ಟಾನಿಕ್ ಬಾಟ್ಲು ಕುಡಿಯೋಕ್ಕೆ ಮುಂಚೆ ಅಲ್ಲಾಡಿಸು ಅಂದರೆ ನನಗೆ ನೀರು ತುಂಬ್ಸೋಕ್ಕಿಂತ ಮುಂಚೆ ಅಲ್ಲಾಡಿಸು ಅನ್ನೋದು ಫಿಕ್ಸೆಟ್ ಆಗ್ಬಿಟ್ಟಿದೆ. ಜೀವನ ಟಾನಿಕ್ ಬಾಟ್ಲು ಇದ್ರಲ್ಲಿ ಒಂಚೂರು ಪಾಚಿ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ರೆಡ್, ಅದನ್ನ ಕ್ಲೀನ್ ಮಾಡಬೇಕು. ಇದು ಡನ್. ಅಲ್ಲಿ ಹಿಂಗೆ ಅಲ್ಲಾಡಿಸ್ತಾ ಇರುವಾಗ ಕಾಣ್ತಾ ಇದೆ ಮಣ್ಣು, ಹಂಗೆ ಹೋಗ್ಬಿಟ್ಟು ಅದನ್ನೇ ವಾಶ್ ಮಾಡ್ಕೊಂಡು ಹೋಗ್ತಾ ಇದೆ. ಮರಳಿಂದ ಒಳ್ಳೆ ಹೆಲ್ಪ್ ಆಯಿತು ಇವತ್ತು. ಡನ್. ಬನ್ನಿ ತೋರಿಸ್ತೀನಿ ಇವಾಗೆಲ್ಲಾನು ಯಾವ ಥರ ವಾಶ್ ಆಗಿದೆ ಅಂತ ನೋಡಿ. ಇವಾಗ ಯಾವ ಥರ ಕಾಣ್ತಾ ಇದೆ, ಇವಾಗ ಒಂಥರ ಸೆಕೆಂಡ್ ಹ್ಯಾಂಡ್ಲು ಹೊಸದು ಅನ್ನಿಸ್ತಾ ಇಲ್ಲ. ನನಗಂತೂ ಖುಷಿ ಆಗ್ತಾ ಇದೆ ವಾಶ್ ಮಾಡಿದ್ದಕ್ಕೆ. ಈಗ ಪಳ್ಳ ಅಂತ ಇದೆ ಅದು.
ಎಲ್ಲ ವಾಶ್ ಆದ್ಮೇಲೆ ಇವಾಗ ಹೋಗ್ತಾ ಇದೀವಿ ನಾವು ನೀರ್ ತರಕ್ಕೆ 5 ಬಾಟ್ಲು. ಇಬ್ರು ಹೋಗ್ತಾ ಇದೀವಿ. ಒಬ್ನೇ ಹೋದ್ರೆ ಕಷ್ಟ, ಅಲ್ಲೆಲ್ಲ ಕ್ಯೂ ಅಲ್ಲಿ ಬೈತಾ ಇರ್ತಾರೆ ಅಲ್ಲ. ವಿ ಆರ್ ಅರ್ಜೆಂಟ್ ರಿಕ್ವೈರ್ಮೆಂಟ್ ಹೇರಿಂಗ್ ಅಂತ ಹಾಕಿದ್ದಾರೆ ನೋಡಿ. ನಂಬರ್ ನೋಡ್ಕೊಳ್ಳಿ, ಯಾರಿಗಾನ ಬೇಕಂದ್ರೆ ಇದು ಮಾಡಿ. ಇಲ್ಲೇ ನೀರು ತುಂಬ್ಸಕ್ ಬಂದೆ, ಇಲ್ಲೇ ಹಾಕಿದ್ರು ನೋಡಿ. ಇವಾಗ ಜನಗಳು ಅಷ್ಟೊಂದು ಜನ ಯಾರಿಲ್ಲ. ಜನ ಇರೋ ಟೈಮಲ್ಲಿ ಬಂದ್ರೆ ತುಂಬಾ ಕಷ್ಟ. 5 ಬಾಟ್ಲೆಲ್ಲ ಹಿಡಿಯೋಕ್ಕಾಗಲ್ಲ. ನಾನು ನಮ್ಮ ತಮ್ಮ ಬಂದಿದ್ದೀವಿ. ಇವಾಗ ನೋಡಿ ಎಷ್ಟು ಹೊಸ ಥರ ಕಾಣ್ತಾ ಇದೆ. ಫೈನಲಿ ಇವಾಗ ಬಂದ್ವಿ ಮನೆ ಹತ್ರ. ತಗೊಂಬಂದ್ವಿ 5 ಕ್ಯಾನು. ಆ ಮುಚ್ಚಳ ಬೇರೆ ಇಲ್ಲ ಅಲ್ಲಿ. ಮುಚ್ಚಳ ಇದ್ರೆ ಮುಚ್ಚಳ ತಗೋಬೋದಾಯ್ತು. ನಾವೆಲ್ಲೆಲ್ಲೋ ಬಿಸಾಕ್ ಬಿಡ್ತೀವಿ. ನಮ್ಮೋಳು ಈ ಥರ ಫೋನಿಗೆ ಬಿಟ್ರು ರೀಲ್ಸ್ಗಳು ಮಾಡ್ತೈತೆ. ಹಲೋ ಹಲೋ ಅಲ್ಲಿ ಯಾವ ಥರ ರೀಲ್ಸ್ ಮಾಡ್ತೈತೆ? ಏನು ರೀಲ್ಸ್ ಮಾಡ್ತಾ ಇದೆಯಮ್ಮ? ಇವತ್ತು ಇದು ಅಡುಗೆ ಮನೆ ಕ್ಲೀನ್ ಮಾಡಬೇಕು. ಅದಕ್ಕೋಸ್ಕರ ಇವಾಗ ರೆಡಿ ಆಗಿದ್ದೀನಿ. ಯಾಕೆ ಅಂತಂದರೆ ಸಿಕ್ಕಾಬಿಡೆ ಅವತ್ತು ಬೆಂಕಿ ಅಂಟ್ಕೊಬಿಟ್ಟಿತ್ತು. ಬೆಂಕಿ ಅದಕ್ಕೋಸ್ಕರ ಇವತ್ತು ನಾನು ಕ್ಲೀನ್ ಮಾಡ್ತೀನಿ ಇವತ್ತು. ಇದೆಲ್ಲ ಏನಕ್ಕೆ ಇಕ್ಕಿದ್ದಾರೆ ಅಂತಂದರೆ ಬೆಂಕಿ ಅಂಟಿಸೋದು ಈಸಿ ಆಗುತ್ತೆ, ಆ ಕಾರಣಕ್ಕೋಸ್ಕರ ಇಕ್ಕಿರೋದು. ಆದರೆ ಇದು ಗಲೀಜು ಥರ ಕಾಣುತ್ತೆ ಅಂತಾರೆ. ಅದು ಅಂದ್ಕೊಂಡ್ರೆ ಗಲೀಜು, ಇಲ್ಲ ಅಂದರೆ ಏನಿಲ್ಲ. ಗಲೀಜು ಅಂತ ಅನ್ಕೋಬಾರ್ದು ಮಾನವು. ಮೇಲೆದೆಲ್ಲ ಸುಟ್ಟೋಗ್ಬಿಟ್ಟಿದೆ. ಅಯ್ಯಪ್ಪ, ಇವಾಗ ಅಲ್ಲಿ ಇರೋದು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಅಷ್ಟೇ. ಇವಾಗ ಬೇರೆ ಎದುರು ನೋಡಬೇಕು. ಇವಾಗ ಮತ್ತು ಇನ್ನೊಂದು, ಇದನ್ನು ವೇಸ್ಟ್ ಮಾಡೋದು ಬೇಡ. ನಮಗೆ ಇಲ್ಲಿ ಬೆಂಕಿ ಅಂಟಿಸೋವಾಗ ಇವೆಲ್ಲ ತುಂಬ ಯೂಸ್ ಆಗ್ತವೆ. ಇದನ್ನು ಕ್ಲೀನಾಗಿ ಡಬ್ದಲ್ಲಿ ಹಾಕಿರ್ತೀನಿ. ಯಾವಾಗ ಬೇಕಾವಾಗ ಯೂಸ್ ಮಾಡ್ಕೋಬೋದು. ಹಿಂಗೆ ನೆನ್ನೆಲ್ಲ ಒಳಗಡೆ ಇಟ್ಬಿಡ್ತೀನಿ. ಈ ಥರ ಅರ್ಧ ಹಾಕ್ಬಿಟ್ಟು. ಈ ಬೆಂಕಿ ಹಂಗೆ ಸೌದೆಗೆ ಡೈರೆಕ್ಟಾಗಿ ಅಂಟ್ಸೋಕ್ಕಾಗಲ್ಲ. ದೊಡ್ಡ ದಪ್ಪ ಬರ್ತಾವೆ ಇವು ನೋಡಿ. ಇಂಥ ಇದಕ್ಕೆ ಡೈರೆಕ್ಟಾಗಿ ಅಂಟಲ್ಲ. ಈ ಪೇಪರ್ ಹಾಕಿ ಅಂಟಿಸ್ಬೇಕು, ಕಾಟನು. ಆಯಿತು ಅಷ್ಟೇ. ಇದನ್ನು ಕ್ಲೀನಾಗಿ ಇಲ್ಲಿ ಇಕ್ಕಿದ್ರೂ ಆಯ್ತದೆ, ಇಲ್ಲಾಂದರೆ ಈ ಕಡೆ ಇಕ್ತೀನಿ ಅಷ್ಟೇ, ಮುಗೀತು. ಇವಾಗ ನಮ್ಮವಳು ಫೋನ್ ಹಾಕ್ಬಿಟ್ಟು ಬಾ ಅಂಗಡಿಗೆ ಸ್ವಲ್ಪ ರೇಷನ್ ತರಬೇಕು, ಅದು ಇದು ಐಟಮ್ ತರಬೇಕು ಅಂತ ಕರಿತೈತೆ. ಅದಕ್ಕೆ ಪಾಪುನು ನಾನು ಹೋಗ್ತಾ ಇದ್ದೀವಿ. ಹೌದಲ್ವೇ ಪಾಪು? ಸೀಟ್ ಬೆಲ್ಟ್ ಹಾಕಿದ್ದೀನಿ, ಆರಾಮಾಗಿ ಕೂತಿರ್ಬೇಕು ನೀನು. ನಾನು ಹೋಗೋಣ. ರೆಡಿನಾ? ಗಾಡಿ ಸ್ಟಾರ್ಟ್ ಮಾಡಲಾ? ರೈಟ್, ಹೋಗೋಣ. ಏನ್ ಬೇಕಮ್ಮ ಲಕ್ಷ್ಮಮ್ಮ ನಿನ್ಗೆ? ಟೊಮಾಟೊ ಏನು ತರಕಾರಿ ಎಲ್ಲ ತಗೊಂಡು ಗಾಡಿಯಲ್ಲಿ ಇಟ್ಬಿಟ್ವಿ. ಇವಾಗ ಸ್ವಲ್ಪ ಹಸಿಟ್ಟು ತಗೋಬೇಕು. ಇವಾಗ ಬಂದ್ವಿ. ಏನಕ್ಕೆ ಅಂತಂದ್ರೆ ಸ್ವಲ್ಪ ಹಸಿಟ್ಟು ಮತ್ತೆ ಸೋಡಾ ಪಾಪೋಗಿದ್ದು ಬೇಕಂತೆ. ಇವಾಗ ಸೋಡಾ, ಸರ್ಫು ಅದೆಲ್ಲ ತಗೋಬೇಕು. ಸರ್ಫ್ ಎಲ್ಲ ತಗೊಂಡಿದ್ದೀವಿ. ಹೋಗ್ಬೇಕು. ದುಡ್ಡು ಖರ್ಚು ಮಾಡ್ಬೇಕಲ್ಲ ಇವಳು. ಇಷ್ಟು ಐಟಮ್ ತಗೊಂಡಿದೀವಿ. ಇನ್ನೊಂದು ಐಟಮ್ ಪಾರ್ಸಲ್ ಮಾಡ್ತಾ ಇದ್ದಾರೆ. ಇದು ಹಸಿಟ್ಟು, ಅದೇ ಮರ್ತು ಬಿಟ್ಟಿದೀವಿ. ಏನು ಹಿಂಗೆ ಯಾವ್ದು ಬೇಕು? ಚಾಕ್ಲೇಟ್ ಬೇಕಾ? ನೀನು ಚಾಕ್ಲೇಟ್ ತಿನ್ನಂಗಿಲ್ಲ ಲಕ್ಷ್ಮಮ್ಮ.
ಇದು ಅಭ್ಯಾಸ ಮಾಡ್ಕೊಂಡಿದೀವಿ, ಇವಾಗ ಇದು ತಿನ್ಬೇಕನ್ನಿಸ್ತು, ಅದಕ್ಕೆ ಇಲ್ಲಿ ಬಂದ್ಬಿಟ್ರಿ ಇವಾಗ ತಿನ್ನಕ್ಕೋಸ್ಕರ. ಇವಾಗ ಇಷ್ಟು ಜನ ಇರ್ತಾರ, ಅದಕ್ಕೋಸ್ಕರ ನಾನು ಖಾಲಿ ಟೈಮಲ್ಲಿ ಬರೋದು. ಇವಾಗ ಈ ತರ ಆಫ್ಲೈನ್ ಈ ತರ ಎತ್ಕೊ ಹೋಗ್ಬೇಕು, ಆನ್ಲೈನ್ ಅಂದ್ರೆ ತಲೆನೋವಿಲ್ಲ. ಫೈನಲಿ ರೀಚ್ ಆದ್ವಿ. ನಮ್ಮ ತೇಜು ತಗೊಂಡ್ ಹೋಗ್ತಾ ಇದ್ದಾನೆ, ಹೆಲ್ಪ್ ಮಾಡ್ತಾ ಇದ್ದಾನೆ ತೇಜು. ಏನ್ ಮಾಡಕ್ತಾ ಇದ್ದೀರಿ ಇಲ್ಲೇ? ತರಕಾರಿ ಇಕ್ತಿದ್ದಿ ಏನು? ಕ್ಲೀನ್ ಮಾಡ್ದಾ? ಸರಿ ಆಯ್ತು. ಇವಾಗ ಏನು ಮಾಡಿರೋದು ಅಂತಂದರೆ ನಾವಿಬ್ಬರು ಸೇರಿ ನೂಡಲ್ಸ್ ಮಾಡಿದ್ವಿ. ಇದು ವೆಜ್ ನೂಡಲ್ಸು. ನಾನ್ ವೆಜ್ ಇನ್ನು ಸ್ವಲ್ಪ ದಿನ ತಿನ್ನಂಗಿಲ್ಲ ನಾವು, ಅದಕ್ಕೋಸ್ಕರ ವೆಜ್ ಮಾಡಿರೋದು. ನೋಡಿ ಇವಾಗ ಎಲ್ಲರೂ ಬಾರಿಸ್ತಾ ಇರೋದೆ. ಇವತ್ತು ಯಾವ ಥರ ಬಂದಿದೆ ಟೇಸ್ಟ್ ಅಂತ ನೋಡಬೇಕು. ಬರೀ ವೆಜ್ಜು ಮತ್ತು ನಾವು ಒಂದು ಇದಾಕಿದ್ದೀವಿ, ಕಡಲೆ.